ಸಿನಿಮಾದವರಿಗೆ ಸಬ್ಸಿಡಿ ನಿಲ್ಲಿಸಿ ಅಂತ ಸಿಎಂಗೆ ಹೇಳ್ತೀನಿ ಅಂತ ಫಿಲ್ಮ್ ಇಂಡಸ್ಟ್ರಿ ವಿರುದ್ಧ ಗಣಿಗ ರವಿ ಕೂಡ ಈಗ ವಾಗ್ದಾಳಿ ನಡೆಸಿದ್ದಾರೆ. ಮೊನ್ನೆ ಅಷ್ಟೇ ಫಿಲ್ಮ್ ಫೆಸ್ಟಿವಲ್ ಉದ್ಘಾಟನಾ ಸಂದರ್ಭದಲ್ಲಿ ನಟ್ಟು ಬೋಲ್ಟು ವಿಚಾರ ಬಹಳ ಚರ್ಚೆ ಗ್ರಾಸವಾಗಿರುವಂತಹ ಬೆನ್ನಲ್ಲೇ ಈಗ ಶಾಸಕ ಗಣಿಗ ರವಿ ಕೂಡ ಸಬ್ಸಿಡಿಯನ್ನ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತೀನಿ, ಯಾಕಂದ್ರೆ ಇವರಿಗೆ ಸಿಸಿಎಲ್ ಆಡೋಕೆ ಟೈಮ್ ಇದೆ, ಆದ್ರೆ ಚಿತ್ರೋತ್ಸವ ಇದೆ ಅನ್ನೋದು ಗೊತ್ತಾಗಲ್ಲ ಇವರಿಗೆ. ಮುಂಚೆನೇ ಇದ್ದಿದ್ರೆ ಸಿಸಿಎಲ್ ಅನ್ನ ಕ್ಯಾನ್ಸಲ್ ಮಾಡಿಸಬಹುದಾಗಿತ್ತು ಮ್ಯಾಚ್ ಅನ್ನ ಅಂತ ಅವ್ರು ಹೇಳಿದ್ದಾರೆ. ಫಿಲ್ಮ್ ಚೇಂಬರ್ ಅಧ್ಯಕ್ಷ ಆಂಧ್ರ ಮೂಲದವರು ಅವರು ಡಿಸಿಎಂ ಮಾತು ಸರಿ ಇಲ್ಲ ಅಂತ ಹೇಳಿದ್ದಾರೆ. ಇದು ಅವರಿಗೆ ನಾನು ಕೊಡುವಂತ ಲಾಸ್ಟ್ ವಾರ್ನಿಂಗ್. ವಿಧಾನಸೌಧದಲ್ಲಿ ಶಾಸಕ ರವಿ ಗಣಿಗ ಹೇಳಿಕೆ ಕೊಟ್ಟಿದ್ದಾರೆ. ಏನ್ ಸಬ್ಸಿಡಿಯನ್ನ ಕೊಡ್ಲಾಗುತ್ತೆ ಸರ್ಕಾರದಿಂದ, ಅದನ್ನ ಕ್ಯಾನ್ಸಲ್ ಮಾಡಿ ಅಂತ ನಾನು ಸಿಎಂ ಅವ್ರಿಗೆ ಹೇಳ್ತೀನಿ. ಇವರಿಗೆ ಕ್ರಿಕೆಟ್ ಆಡೋಕ್ಕಾಗುತ್ತೆ, ಆದ್ರೆ ಫಿಲ್ಮ್ ಫೆಸ್ಟಿವಲ್ಗೆ ಬರಲ್ಲ ಅಂತ. ಕನ್ನಡದ ಭಾಷೆ ಕನ್ನಡದ ನೆಲ ಬಗ್ಗೆ ಕರೆದ್ರೆ ಇವ್ರುಗಳು ಬರಲ್ಲ. ಏನು ಮಾಡ್ತಾ ಇದ್ರು, CCL ಮ್ಯಾಚ್ ಆಡ್ಸಕ್ಕೆ ಬಿಟ್ಟಿದ್ರಲ್ಲ ಮೊನ್ನೆ. ಏನು ಮಾಡ್ತಿದ್ರು ಚಲನಚಿತ್ರ ವಾಣಿಜ್ಯ ಮಂಡಳಿಯವರು? ಇಲ್ಲಿ ಚಲನಚಿತ್ರೋತ್ಸವ ಬರ್ತಾ ಇದೆ, ನಿಲ್ಸಯ್ಯ ನಿಮ್ಮ CCLಗಳನ್ನ, ಬನ್ರಿ ಮೈಸೂರಿಂದ ಬೆಂಗಳೂರಿಗೆ ವಿಧಾನಸೌಧದ ಮುಂದೆ ಅಂತ ಹೇಳೋ ತಾಕತ್ತು ದಮ್ಮಿಲ್ವಾ? ಮಾತಾಡ್ತಾರಲ್ಲ ನಮ್ಮ ಬಗ್ಗೆ. ಬಾಯಿ ಮುಚ್ಕೊಂಡಿರೋ ಕೇಳಿ ನಿಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷನ. ಲಾಸ್ಟ್ ವಾರ್ನಿಂಗ್ DK ಶಿವಕುಮಾರ್ ಅವರೆಲ್ಲ ಕೊಟ್ಟಿರೋದು. ಕನ್ನಡಿಗರ ಪರವಾಗಿ ನಿಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಿಗೆ ಲಾಸ್ಟ್ ವಾರ್ನಿಂಗ್. ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಪತ್ರ ಬರಿತೀನಿ. ಇವರು ಸಬ್ಸಿಡಿ ಏನು ಸಿನಿಮಾ ರಂಗಕ್ಕೆ ಕೊಡ್ತಾ ಇದ್ದೀವಿ, ಆ ಸಬ್ಸಿಡಿ ಅದನ್ನು ಪರಾಮರ್ಶಿಸಬೇಕು. ನರಸಿಂಹಲು ಆಂಧ್ರದಿಂದ ಬಂದಿರೋ ವ್ಯಕ್ತಿ DK ಶಿವಕುಮಾರ್ ಅವರು ರಾಜಕೀಯ ದರ್ಪದಿಂದ ಮಾತಾಡ್ತಾರೆ ಅಂತ. ದುಡ್ಡಿನ ದುರಾಂಕಾರ. ಈ ಆಂಧ್ರ ನಿರ್ಮಾಪಕರುಗಳು ಇಲ್ಲಿ ಬಂದು ದುಡ್ಡು ತೊಗೊಂಬಂದು ರಿಯಲ್ ಎಸ್ಟೇಟ್ ಮಾಡಿ ಕನ್ನಡ ನೆಲದಲ್ಲಿ ದುಡ್ಡು ಬಾಚ್ಕೊಂಡೋಗಿ ತಿರ್ಗಾ ಇವರು ದಿಮಾಕು ದೌಲತ್ತಲ್ಲಿ ನಮ್ಮ ರಾಜ್ಯದಲ್ಲಿ ಕನ್ನಡಿಗರ ಬಗ್ಗೆ, ಕರ್ನಾಟಕದ ಉಪಮುಖ್ಯಮಂತ್ರಿ ಬಗ್ಗೆ ದೌಲತ್ತಲ್ಲಿ ಮಾತಾಡ್ತಾನೆ ಆ ನರಸಿಂಹಲು. ಅವನಿಗೆ ಇಲ್ಲಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೊಟ್ಟಿರೋದೇ ದೊಡ್ಡ ವಿಚಾರ. ಇವರೆಲ್ಲ ಪರಭಾಷೆಯಿಂದ ಬಂದು ಇಲ್ಲಿ ಒಂದೆರಡು ಸಿನಿಮಾ ತೆಗೆದು ಈ ದುಡ್ಡನ್ನು ದೋಚ್ಕೊಂಡು ನಮ್ಮ ಬಗ್ಗೆನೇ ಮಾತಾಡ್ತಾರಲ್ಲ. ಮತ್ತು ಇವ್ರಿಗೆ ಬುದ್ಧಿ ಕಲಿಸ್ಬೇಕಾ ಬೇಡವಾ? ಯಾವ ರಾಜಕೀಯ ದೌಲತ್ತಿಂದ ಮಾತಾಡೋದು?